ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ತುಂಬಾ ಜೋಶಲ್ಲಿದ್ದೀರಾ ಎಲ್ಲರೂ, ನೋಡೋದಕ್ಕೆ ಖುಷಿ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ಬಂದ ತಕ್ಷಣನೇ ಕನ್ನಡದ ಹಾಡುಗಳು ಜೋರಾಗಿ ಕೇಳಿಸ್ತಾ ಇತ್ತು. ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಕನ್ನಡತನ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಅದೇ ನನಗೆ ತುಂಬಾ ಸಂತೋಷ ಆಗ್ತಿರೋದು. ಈಗ ಆ್ಯಪ್ ಅಂತ ಹೇಳಿದ ತಕ್ಷಣ ಯಾರಿಗೂ ಅದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತು. ಕನ್ನಡ ವರ್ಣಮಾಲೆ ಹೇಗೆ ಹೇಳ್ಕೊಡ್ಬೇಕಾಗಿಲ್ವೋ ಆ್ಯಪ್ ಬಗ್ಗೆನೂ ಹಾಗೆ ಹೇಳ್ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿವರೆಗೂ ನಾವು ಒಂದಲ್ಲ ಒಂದು ಆ್ಯಪ್ ಬಳಸ್ತಾನೆ ಇರ್ತೀವಿ. ಕೆಲವೊಬ್ರು ಹೇಳೋಕ್ಕೂ ಕೂಡ ಒಂದು ಆ್ಯಪ್ ಇಟ್ಕೊಂಡಿರ್ತಾರೆ. ನೀರು ಕುಡಿಯೋದಕ್ಕೆ ನೆನ್ಪು ಮಾಡೋದಕ್ಕೆ ಆ್ಯಪ್ ಇಟ್ಕೊಂಡಿರ್ತಾರೆ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಹೊಸ ಲೊಕೇಶನ್ ಹೋಗ್ಬೇಕು ಅಂತಂದ್ರೆ GPS ಬೇಕು ನಮ್ಗೆ. ಏನಾದ್ರೂ ಪೇ ಮಾಡ್ಬೇಕು ಅಂದ್ರೆ ಆ್ಯಪ್ ಬೇಕು. ಯಾವ್ದಕ್ ಬೇಕಾಗಿಲ್ಲ ಹೇಳಿ. ಸೊ ಹೀಗೆ ನಾವು ಪ್ರತಿದಿನ ಆ್ಯಪ್ ನ ಯೂಸ್ ಮಾಡ್ತಾ ಯಾರ್ಯಾರಿಗೆ ನಾವು ದುಡ್ಡು ಮಾಡ್ಕೊಡ್ತಿರ್ತೀವೋ, ಎಷ್ಟು ಜನರ ಯಶಸ್ಸಿಗೆ ಕಾರಣ ಆಗ್ತಿರ್ತೀವೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನಮಗ್ ಗೊತ್ತಿರುವಂತಹ ಕನ್ನಡಿಗರೇ ಒಂದು ಆ್ಯಪ್ ಅನ್ನ ನಾವು ಸೃಷ್ಟಿ ಮಾಡಿರುವಾಗ, ನಮ್ಮ ತನಕ ತಂದಿರುವಾಗ, ಅದು ನಮ್ಗೆ ಅಗತ್ಯ ಇರುವಾಗ ನಾವ್ ಯಾಕೆ ಅವರಿಗೆ ಸಪೋರ್ಟ್ ಮಾಡ್ಲೇಬೇಕಲ್ಲ. ಹಾಗಾಗಿ ವಿಶ್ವಾಸ್ ಪೇ ಹೊಸ ಆ್ಯಪ್ ಆಗಿ ಇವತ್ತು ಲಾಂಚ್ ಆಗಿದೆ. ಮತ್ತೆ ವಿಶ್ವಾಸ್ ಅವರ ಬಗ್ಗೆ ನಾನು ಮೀಟಿಂಗ್ ನೋಡಿದಾಗ ಬಹಳ ಸಂತೋಷ ಆಯಿತು. ನಮ್ಮವರೇ ಇಲ್ಲೇ ನಮ್ಮ ಹತ್ತಿರದ ಪ್ರಿಯಾಪಟ್ಟಣದಲ್ಲಿ ಹುಟ್ಟಿ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಈಗ ಹೊಸ ಯೋಜನೆಗಳ ಮೂಲಕ ನಮ್ಮ ಮುಂದೆ ಬರ್ತಿದ್ದಾರೆ. ನಿಮ್ಮೆಲ್ಲ ಯೋಜನೆಗೆ ಒಳ್ಳೆದಾಗಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ನಾನು ಮುಖ್ಯವಾಗಿ ಗುರುತಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಲ್ಲಿ ನಾನು ಒಬ್ಬ ಹೆಣ್ಮಕ್ಳಾಗಿ ಕರೆದಿರೋದ್ರಿಂದ ಹೆಣ್ಮಕ್ಳ ಪರವಾಗಿ ನಾನು ಹೇಳೋದಾದ್ರೆ, ಎಷ್ಟೋ ಜನ ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋ ಹುಡುಗಿರು ಅಂತ ಕಾಣಿಸುತ್ತೆ. ಸುಮಾರು ಜನ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿದ್ದೀರಾ. ಮತ್ತೆ ನೀವು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡುವಾಗ ನಿಮ್ಮ ತಾಯಿಯವ್ರನ್ನ ಕರೆಸಿದ್ರಿ ಅಂತ ಅನ್ಕೋತೀನಿ. ಹೆಣ್ಮಕ್ಳು ಮತ್ತೆ ತಾಯಿಯರ ಬಗ್ಗೆ ಇರೋ ಪ್ರೀತಿ ಮತ್ತೆ ಗೌರವ ಇರೋ ಕಾಣ್ತಾ ಇದೆ. ಧನ್ಯವಾದ. ಈ ಕಾರ್ಯಕ್ರಮಕ್ಕೆ ನನ್ನನ್ನ ಕರೆಸಿದ್ದಕ್ಕೂ ಕೂಡ ಸಂತೋಷ ಆಯ್ತು. ನೀವು ಹೀಗೆ ತುಂಬಾ ದೇಶದ ರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿ, ನಿಮ್ಮೆಲ್ಲ ಸಾಧನೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತೇ ನೀವೆಲ್ಲರೂ ಕೂಡ ವಿಶ್ವಾಸ್ ಪೇ, ಸುಂದರವಾದ ಹೆಸರು, ನಿಮ್ಮ ಹೆಸರಲ್ಲೂ ಕೂಡ ಈ ವಿಶ್ವಾಸ ಅನ್ನೋ ಹೆಸರಿದೆ. ಹಾಗಾಗಿ ಈ ಆ್ಯಪ್ ನ ವಿಶ್ವಾಸ ಇಟ್ಟು, ಈ ಆ್ಯಪ್ ಮೇಲೆ ವಿಶ್ವಾಸ ಇಟ್ಟು ಗೆಲ್ಲಿಸ್ಕೊಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕನ್ನಡ. ಸ್ವಲ್ಪ ಶಬ್ದ ಅಲಂಕಿ ಯೂನಿವರ್ಸಿದ ಗುರು ಅಂತ ಒಪ್ಪದವನ್ನ ದಿನ ಹೋಗ್ತಾ ಹೋದಾಗ ಕಲಿತಾ ಹೋಗ್ತು. ಆ ಕಲಿಯೋದ್ರಲ್ಲಿರುವ ಆನಂದ ಕಲಿಸೋದ್ರಲ್ಲಿಲ್ಲ. ಮತ್ತೆ ನಮ್ಮ ಶಿವಕುಮಾರ್, ರಾಘವೇಂದ್ರ, ನಮ್ಮ ವಿಶ್ವಾಸ್ ಇವರೆಲ್ಲ ಒಂದು ಆ್ಯಪ್ ಮಾಡ್ತಾ ಇದ್ದಿದ್ದು ಲಾಂಚ್ ಮಾಡಬೇಕು. ಖುಷಿ ಆಯಿತು. ನನ್ನೊಂದು ಸ್ಟ್ರಾಂಗ್ ಬಿಲೀಫ್ ಇದೆ, ದೇವಸ್ಥಾನ ಕಟ್ಟೋಕ್ಕಿಂತ 10 ಜನರ ಸಂಸಾರಕ್ಕೆ ಊಟದ ವ್ಯವಸ್ಥೆ ಮಾಡುವುದು ದೊಡ್ಡ ಪೂಜೆ ಅಂತ ಹೇಳಿ ನನ್ನ ಭಾವನೆ. ಅವನ ಕೆಲಸ ಇದನ್ನು ನೋಡಿದಾಗ ನನಗೆ ಅನಿಸಿದ್ದು, ಇಟ್ ಇಸ್ ದ ಜರ್ನಿ ಫೈನೈಟ್ ಟು ಇನ್ಫೈನೈಟ್. ಇಟ್ ಸ್ಟಾರ್ಟೆಡ್ ಫ್ರಮ್ ಝೀರೋ, ಟುಡೇ ಇಸ್ ದ ಹೀರೋ. ಅದರ ಕಂಟೆಂಟ್ ಏನು ಅಂತ ಹೇಳಿದ್ರೆ ಅವನ ಹತ್ರ ಇರೋ ಕಾನ್ಫಿಡೆನ್ಸ್ ಮತ್ತೆ ಸಾಧನೆ. ಪಾಪ ವಿಶ್ವಾಸ ನನ್ನ ಹತ್ರ ಉದ್ಘಾಟನೆ ಮಾಡಿಸ್ಬೇಕಂತ ನಾನು ಅವನ ಅಮ್ಮನ ಕರ್ತೀನಿ. ಅವ್ನು ಕೇಳಿದೆ ಏನು ಅಂತ ಹೇಳಿ. ಜಗತ್ತಲ್ಲಿ ಅತಿ ಪವಿತ್ರವಾದ 2 ಜಾಗ, ಒಂದು ತಾಯಿ ಗರ್ಭ, ಇನ್ನೊಂದು ಈ ಭೂಮಿ ತಾಯಿ ಕೊನೆಗೆ ಮಲ್ಕೊಳ್ಳೋ ಜಾಗ, 2 ನೆಮ್ಮದಿ ಇರೋ ಜಾಗ. ಮತ್ತೆ ಆ ತಾಯಿ, ಎಲ್ಲ ದೇವರುಗಳ ಆ ತಾಯಿ ಕಾಲಲ್ಲಿ ಇರ್ತಾರೆ ಅಂತ ನನ್ನ ನಂಬಿಕೆ. ಸೊ ಅವರು ಜಗತ್ತನ್ನು ಅವರಿಗೆ ತೋರಿಸ್ತವ್ರು. ವಿಶ್ವಾಸ ಬರ್ಲಿಕ್ಕೆ ಕಾರಣ ಅವ್ರ ಅಮ್ಮ. ಅವ್ರ ಕೈಲಿ ಉದ್ಘಾಟನೆ ಅಂದ್ರೆ ಇದು ಇನ್ಫೈನೈಟ್ ಆಗಿ ಬೆಳೆಯುತ್ತೆ. ಅಮ್ಮ ಅನ್ನೋ ವರ್ಡ್ಸಿಗೆ ಈಕ್ವಲೆಂಟ್ ವರ್ಡ್ ಇಲ್ಲ, ಅದರ ತಾಕತ್ ಸ್ವಲ್ಪ ಲೋಡೆಡ್ ವರ್ಡ್. ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಇನ್ನೊಂದು ಲಾಂಚ್ ಮಾಡ್ತಾ ಮಗನ ಕರೆದೆ. ಅವನಿಗೆ ಇನ್ನೊಂದು ಕ್ಯೂರಿಯಾಸಿಟಿ, ಯಾಕೆ ಇದನ್ನು ಮುಂದೆ ನೆನೆಸ್ಕೊಂಡು ಹೋಗ್ಬೇಕಾಗಿದ್ದ. ಅವನು ಸಡನ್ಲಿ ಅವನಿಗೆ ಜವಾಬ್ದಾರಿ ಕೊಟ್ಟು ಕಲಿತಾನೆ. ಕನ್ಸನ್ನಿಂದ ಬೆಳೆಸಿದ ಬೇರೆ, ಕಾನ್ಶಿಯಸ್ ಇಂದ ಬೆಳೆಸೋದು ಬೇರೆ. ಯಾವ ತಂದೆ ಮಕ್ಕಳನ್ನ ಕಾನ್ಶಿಯಸ್ ಇಂದ ಬೆಳೆಸ್ತಾನೋ ದೇಶಕ್ಕೊಂದು ಅಸೆಟ್ ಆಗ. ಕನ್ಸನ್ನಿಂದ ಬೆಳೆದ್ರೆ ಅದು 2 ಆಗ್ಬೋದು, ಚಾಯ್ಸ್ 2 ಇರುತ್ತೆ. ಒಂದು ಡೆವಿಲು ಆಗ್ಬೋದು, ಡಿವೈನು ಆಗ್ಬೋದು. ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಪ್ರೇಮ್ ಶುರು ಬರ್ತಾ ಒಂದು ಮಾತು ಹೇಳಿದ್ರು.
ಇಲ್ಲಿರೋರೆಲ್ಲ ನನಗೆ ಹಳೆ ಪರಿಚಯ, ನಮ್ಮ ಪ್ರೊಡ್ಯೂಸರ್ ಆಗಲಿ, ಶಾಸ್ತ್ರಿಯವರಾಗಲಿ, ಜೋಶಿ ಅವರು ಈಗ ಪರಿಚಯ ಆದ. ನನ್ನ ಹಳೆ ಫೀಲ್ಡ್ IT ಫೀಲ್ಡಲ್ಲಿ ಸಾಫ್ಟ್ವೇರಲ್ಲಿ ಮಾಡಿದ್ದಾನೆ, ಖುಷಿ ಆಯ್ತು. ಜೋಶಿ ಅವರು ಮಾಡಿದ್ರಿಂದ ಜೋಶಿ ಜಾಸ್ತಿ ಇದೆ ಅಂದರೆ. ಇನ್ನೊಂದು ನಮ್ಮ ಕಂಪ್ಯೂಟರ್ ಸೈನ್ಸ್ ಭಾಷೆ ಹೇಳಬೇಕಂದ್ರೆ ಡಿಜಿಟಲ್ ಅಂತ 1 and 0 ಆಧ್ಯಾತ್ಮಕದಲ್ಲಿ ಕನ್ವರ್ಟ್ ಮಾಡಿ ನೋಡಿದ್ರೆ 0 ಅಂದರೆ ನಿರ್ಗುಣ ಅಂತ ಹೇಳಿ ಶಿವ, 1 ಅಂದರೆ ಸಗುಣ ನಾರಾಯಣ. ಆಕಾರ ಮತ್ತೆ ನಿರಾಕಾರ ಎರಡರಿಂದ ಶುರುವಾಗಿತ್ತು ಲೆಕ್ಕಾಚಾರ. ಸೊ ಆ ಕೋಡಿಂಗ್ ಸಿಸ್ಟಮ್ ಅನ್ನು ಇವತ್ತು ಅಪ್ಲೈ ಮಾಡಿದ್ದಾರೆ. ಇದರಲ್ಲಿರೋ ಒಂದು ಹಿಡನ್ ಒಂದು ಒಳ್ಳೆ ಅಜೆಂಡಾ ಏನು ಅಂತ ಹೇಳಿದ್ರೆ, ನಾವೆಲ್ಲ ಇಂಡಿಪೆಂಡೆನ್ಸ್ ಬಂತು ಅಂತ ಕುಣಿತೀವಿ, ನಿಜವಾಗ್ಲೂ ನಮಗೆ ಯಾರಿಗೂ ಬರಲಿಲ್ಲ. ನಾವು ಹಾಕೋ ಚಪ್ಪಲಿಯಿಂದ ಹಿಡಿದು ಪ್ರತಿಯೊಂದು ಬ್ರ್ಯಾಂಡೆಡ್ ಹೊರಗಡೆ. ನಾನು ಹೇಳಿ ಬಾವುಟ ಹಾರಿಸಷ್ಟು ಬಂದಿದೆ ಇಂಡಿಪೆಂಡೆನ್ಸ್, ಇವತ್ತು ಅದೇ ನನಗೆ ಧ್ವಜ ಹಾರಿಸ್ಬೇಕಂತ ತಲೆ ಅನ್ನಿಸ್ತು. ಆದ್ರೆ ಇವತ್ತು ವಿಶ್ವಾಸ ಮಾಡಿದ ಕೆಲಸದಿಂದ ಕರ್ನಾಟಕದ ಸುಮಾರು ಜನಕ್ಕೆ ಇಂಡಿಪೆಂಡೆನ್ಸ್ ಬಂತು. ಯಾಕೆ ನಮ್ಮ ತನವನ್ನು ಬೆಳೆಸುವುದಿಲ್ಲ. ನಾನು ಯಾವಾಗಲೂ ಎಲ್ಲ ಸಭೆಯಲ್ಲೂ ಹೇಳ್ತಾ ಇರ್ತೀನಿ. ಮೊರೇಷಿಯಸ್ ಅಲ್ಲಿ ಇರ್ಬೇಕಾದ್ರೆ ನಮ್ಮ ಪ್ರಥಮ ಯಾವ ಮೂವಿ ತಂದಿದ್ದ, ಅದರ ಲಾಂಚನ್ನ ಪ್ರೋಗ್ರಾಮ್ ಅಲ್ಲಿ ಮಾಡ್ಲಿಕ್ಕೆ ಹೇಳಿದ್ದೆ. ಕೇಳಿದೆ ಏನು ಅಂತ ಹೇಳಿ, ನೋಡು ನಮ್ಮ ಭಾಷೆ ಇನ್ನೂ ಎಲ್ಲರಿಗೂ ಗೊತ್ತಾಗ್ಬೇಕಂದ್ರೆ ನಾವು ಅದಕ್ಕೆ ಫಸ್ಟು ಏನು ಹೇಳ್ತಾರೆ ಪ್ಲಾಟ್ಫಾರ್ಮ್ ಕೊಡೋದು. ಇಷ್ಟು IT ಹುಡುಗರಿಗೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ವಿಶ್ವಾಸದಿಂದ. ಯಾಕೆ ಹಸಿದವನಿಗೆ ಮಾತ್ರ ಇನ್ನೊಬ್ರು ಹಸಿವು ಗೊತ್ತಾಗ್ತದೆ. ಅವ್ನು ಹೇಳಿದ, ನಾನು ವಾಕ್ ಮಾಡ್ತಾ ಇದ್ದೀನಿ ಐಡಿಯಾ ಬಂತು ಅಂತ. ನನಗೊಂದು ಲೈನ್ ಆಗ್ತಾ ಇತ್ತು, ಜೀವನದ ನಡೆ. ಅವನ ಸೆಕ್ಯೂರಿಟಿಗೋಸ್ಕರ ಏನನ್ನೋ ಸರ್ಚ್ ಮಾಡೋ ಹೊತ್ತು ಎಷ್ಟೋ ಜನರ ಸೆಕ್ಯೂರಿಟಿಗೆ ಕಾರಣ ಆಯ್ತು ಈ ಆ್ಯಪ್ ಅನ್ಕೊಳ್ತು. ಗೌರ್ಮೆಂಟ್ ಮಾಡೋ ಕೆಲಸನು ಕಂಪನಿಗಳು ಮಾಡಬಹುದು. ಈ ಇಯರಲ್ಲಿ ಒಂದು 30-40 ಜನ ಆಶ್ರಮದ ಡಿವೋಟಿಗಳು ಎಂಟರ್ಪ್ರಿನರ್ಶಿಪ್ ಮಾಡ್ಲಿಕ್ಕೆ ನಾನೇ ಫೋರ್ಸ್ ಮಾಡಿ ಕಂಪನಿಗಳು ಇದು 2ನೇ ಪ್ರೋಗ್ರಾಮ್ ಈ 3 ತಿಂಗಳಲ್ಲಿ ಲಾಂಚ್. ಒಂದು ಕಾರ ಅದನ್ನು ಇಲ್ಲೇ ಮಾಡಿದ್ರು ನನ್ನ ಡಿವೋಟಿಗಳು. ಸೊ ಖುಷಿ ಆಯ್ತು. ಅದಕ್ಕೆ ಎಷ್ಟು ಜನ ಕೆಲಸ ಕೊಟ್ಟಿದ್ದಾನೆ ಅಂತ ನಮ್ಮ ಶಿವಕುಮಾರ್ ಹತ್ರ ಈಗ 500 ಹಾಕೋದಿಲ್ಲ, ಒಂದು 2500-3000ಕ್ಕೆ 1 ವರ್ಷದಲ್ಲಿ ರೀಚ್ ಆಗುತ್ತೆ ಒಟ್ಟು. ಒಂದು ಸರ್ಕಾರ ಏನ್ ಮಾಡ್ಬೇಕು, ಒಂದು ನಿರುದ್ಯೋಗ ನಿವಾರಣೆ, ಇನ್ನೊಂದು ವುಮೆನ್ ಅನ್ನು ಸ್ಟೇಬಲ್ ಮಾಡ್ಬೇಕು. ಈಗ ನಮ್ಮ ಆಕ್ಟ್ರೆಸ್ ಹೇಳಿದ್ರೆ ಪುಟ್ಗೌರಿ ಸೀರಿಯಲ್ನ ಹೀರೋ ನಂಗೆ ಪರಿಚಯ, ಅವನ ಸ್ಟುಡಿಯೋ ನಾನು ಓಪನ್ ಮಾಡಿದ್ದೆ. ನಿಮ್ಮ ನೋಡಿದ್ದೆ, ಶೃಂಗೇರಿ ಪ್ರೋಗ್ರಾಮಲ್ಲಿ ನೋಡಿದ್ದೆ, ಜ್ಞಾಪಕ ಇದೆ. ಸೊ ಅಲ್ಲಿ ಅಂದ್ಕೊಂಡೆ, ಒಂದಿಷ್ಟು ಹೆಣ್ಮಕ್ಳಿಗೆ ಯಾವ್ದಾವುದೋ ಊರಿಗೆ ಹೋಗ್ಬೇಕು, ಸ್ಲೇವಿಸಮ್ ಮಾಡಿದಾಗ ಎಲ್ಲ B99.9 ತೆಗಿತಾನೆ, ಎಲ್ಲ ಹೊರದೇಶದಲ್ಲಿ ಹೋಗಿ ಸ್ಲೇವಿಸಮ್ ಮಾಡ್ತಾನೆ, ಅಲ್ಲಿ 4 ಲಕ್ಷ ರೂಪಾಯಿ ಸಂಬಳ ಕೊಡ್ತಾನೆ. ಅಲ್ಲಿ ಖರ್ಚಾಗೋದು ಉಳಿಯೋದವನಿಗೆ 2.5-1 ಲಕ್ಷ ಅಷ್ಟೇ, ನಂಗೆ ಗೊತ್ತಿದ್ದಾನೆ. ಸೊ ಆ ಹೆಣ್ಮಕ್ಳಿಗೆ ಮನೆ ಕಡೆ ಟೆನ್ಷನ್, ಅಪ್ಪ ಅಮ್ಮನ ಬಾಂಧವ್ಯ ಬಿಡಬೇಕು, ದುಡ್ಡು ವ್ಯವಸ್ಥೆಗೋಸ್ಕರ ತಮ್ಮನ್ನು ತಾವು ತ್ಯಾಗ ಮಾಡಿಕೊಳ್ಬೇಕು, ಬರ್ಗರ್ ತಿನ್ಬೇಕು, ದೋಸೆ ಇಡ್ಲಿ ತಿನ್ನೋರೆಲ್ಲ ಅಲ್ಲೋಗಿ ಅದೇ ತಿನ್ಬೇಕಲ್ಲ. ಅದಕ್ಕೆ ನಾವು ಬರ್ಗರ್ ಅಂತ. ಯಾಕೆ ಮೈದಾ ಇಸ್ ಮೆಡಿಕಲ್ ಸೈನ್ಸಲ್ಲಿ ವಿಷ, ನಂಗಿರೋ ನಾಲೆಡ್ಜ್ ಇದೆ, ಅದೊಂದು ವಿಷ ಮೆಡಿಕಲ್ ಸೈನ್ಸ್. ಅದನ್ನೇ ನಾವು ದುಡ್ಡು ಕೊಟ್ಟು ತಿಂತಾ ಇದ್ದೀವಿ. ಬಿಡಿ ನಮ್ಮ ಬುದ್ಧಿವಂತಿಕೆ ಪರಾಕಾಷ್ಠೆ ಅಂತ ಹೇಳುವುದಕ್ಕೆ. ಸೊ ಆ ಹೆಣ್ಮಕ್ಳು, ಆ ಮಕ್ಕಳುಗಳ ಬಾಂಧವ್ಯ ನಮ್ಮ ದೇಶದಲ್ಲೇ ಉಳಿಯುತ್ತೆ, ನಮ್ಮ ಸಂಸ್ಕಾರ ಉಳಿಯುತ್ತೆ. ಬರೀ ಒಂದು ಕಂಪನಿ ಏನೆಲ್ಲ ಮಾಡ್ಬೋದು ಅಂತ ಥಿಂಕ್ ಮಾಡಿದರೆ ಎಕನಾಮಿಕಲಿ ಸ್ಟೇಬಲ್ ಮಾಡ್ಬೋದು ದೇಶನ. ಜೊತೆಗೆ ಸೋಲ್ಜರ್ಸಿಂದ ಹಾಡು ಹಾಕಿದ್ರೆ, ನಿನ್ನೆ ಕಾರ್ಗಿಲ್ ದಿವಸ ಇತ್ತು ಅಂದ್ಕೊಳ್ತೀನಿ, ನಿನ್ನೆ. ಸೊ ಆ ಯೋಧರ ಮಕ್ಕಳಿಗೆ ಕಂಪನಿಗಳಲ್ಲಿ ಒಂದು 10% ಅವರಿಗೆ ಜಾಬ್ ತೆಗೆದಿಡೋದ್ರಿಂದ ನಿಜವಾದ ಸೆಲ್ಯೂಟ್ ಅವರಿಗೆಲ್ಲ ಮಾಡೋದು. ಒಂದು ವಿಶ್ವಾಸಿಗಳ ರಿಕ್ವೆಸ್ಟ್. 2ನೇದು ಫಾರ್ಮರ್ಸ್ಗಳ ಮಕ್ಕಳಿಗೆ, ನಿಮಗೇನು ಕಂಪ್ನಿಲಿ ಬರುತ್ತೆ 1% ಇನ್ಕಮ್. ನೀವು ಹೇಳಿದ್ರಿ ಈಗಷ್ಟೇ ಸಕ್ಕರೆ ಕೊಡ್ತಾ ಇದ್ದೀವಿ, ನಿಜವಾಗ್ಲೂ ಕರ್ನಾಟಕದವರು ಜೊತೆಗೆ ಉಳಿದ ಜನರು ಆ ಸಕ್ಕರೆನ ಅಕ್ಕರೆಯಿಂದ ಸ್ವೀಕಾರ ಮಾಡಿ ಆ್ಯಪನ್ನು ಡೆವಲಪ್ ಮಾಡ್ತಾರೆ, ಅದರಲ್ಲಿ ಸಂಶಯ ಇಲ್ಲ. ಒಂಥರ ರಿಚುವಲ್ಸ್ ವಿತ್ ರಿಯಾಲಿಟಿ ಅಂತ ಈ ಆ್ಯಪಿನ ಎಲ್ಲ ಮೂಮೆಂಟು ನಾನು ನೋಡ್ತಾ ಹೋದಾಗ ಅದು ಇವತ್ತು ಚಾಮುಂಡೇಶ್ವರಿ ಹುಟ್ಟಿದಮ್ಮ ಅನ್ಕೊಳ್ತೀನಿ.
ಭುವನೇಶ್ವರಿ. ವಿದ್ಯಾರಣ್ಯರು ಪೂಜೆ ಮಾಡಿದ ಭುವನೇಶ್ವರಿ ಹುಟ್ಟಿದ ದಿನ ನಿಮ್ಮ ಆ್ಯಪ್ ಹುಟ್ಟಿದೆ. ಭುವನ ಇರೋ ತನಕ ಭುವನೇಶ್ವರಿ ಬೀಳಲ್ಲ, ಹಾಗಾಗಿ ನಿಮ್ಮ ಆ್ಯಪು ಬೀಳಲ್ಲ. ಮತ್ತು ಅವನ ಕಾನ್ಫಿಡೆನ್ಸ್ ನಮಗೆ ಒಂದು ಖುಷಿ ವಿಚಾರ. ನಾವು ಯಾರ್ಯಾರನ್ನೋ ರೋಲ್ ಮಾಡೆಲ್ ಮಾಡ್ತೀವಿ ಪಾಸ್ಟ್ ಹಿಸ್ಟ್ರಿಯಿಂದ, ಪ್ರೆಸೆಂಟ್ ನಮ್ಮ ಎದುರುಗಡೆ ಇರ್ತಾರಲ್ಲ ಅವ್ರದ್ದು ಮಾಡಲ್ಲ. ಇಲ್ಲಿ ನೋಡಿ ಎಲ್ಲ ರೋಲ್ ಮಾಡೆಲ್ಗಳೇ ಇರುತ್ತೆ. ನಮ್ಮ ಪ್ರೊಡ್ಯೂಸರ್ ಅಹಂಕಾರ ಇಲ್ಲ ಮನುಷ್ಯನಿಗೆ, ಪ್ರೇಮಿಗೆ ಅಷ್ಟೇ ಹೇಳಿದಾಗೆ ನಾನು ನೋಡಿದಾಗ ಆ್ಯಕ್ಟರ್ಸಲ್ಲಿ ಕಂಪ್ಯಾರಿಷನ್ ಇರುತ್ತೆ. ಆ ಕಂಪ್ಯಾರಿಷನಿಂದ ನೆಕ್ಸ್ಟ್ ಬೈ ಇಂಪ್ಯಾಕ್ಟ್ ಏನು ಅಂತ ಹೇಳಿದರೆ ಜಲಸಿ. ನಾರ್ಮಲಿ ಎಲ್ಲರೂ ಒಂದು ಬರೋದು, ಅಲ್ಲಿ ಕಂಪ್ಯಾರಿಷನ್ ಇಲ್ಲ. ಕಾಂಪಿಟೇಷನಲ್ಲಿ ಆ್ಯಕ್ಟಿಂಗಲ್ಲಿ ಕಾಂಪಿಟೇಷನ್ ಇಟ್ಕೊಂಡಾಗ ಈ ಕಂಪ್ಯಾರಿಷನ್ ಬರಲ್ಲ. ಈ ಯಾಕೋ ಹಾಗೆ ಹೋಗ್ತೀನಿ, ಯಾರು ಹೇಳಿದ್ರು ಅವರು ಗೇಲಿ ಮಾಡಿದ್ರು ಅಂತ ಹೇಳಿ. ಯಾಕೆ ಗೇಲಿ ಒಬ್ರು 4-5 ಜನ ಕಮೆಂಟ್ ಹೊಡೆದಾಗಲೇ ಬೆಳಿಲಿಕ್ಕಾಗಲ್ಲ. ಯಾಕೆ ದೇ ವಿಲ್ ಡು ದ ಪುಷಪ್ ಅಲ್ಲ, ಮೈಕ್ ಟೆಕ್ಸ್ಟಿಂಗ್ ಮಾಡಿ. ಸೊ ಅದಾಗಲಿ, ಒಳ್ಳೇದಾಗಲಿ, ಖುಷಿ ಆಯಿತು. ಇನ್ನು ಚೆನ್ನಾಗಿ ಬೆಳೀಲಿ. ನಾನು ಕನ್ನಡ ಜನತೆಯಲ್ಲಿ ಆಶ್ರಮದೆಲ್ಲ ಡಿವೋಟಿಗಳಲ್ಲಿ ನಮ್ಮ ಕನ್ನಡ ಮೂವೀಸ್ ಬಂದಾಗ ಅಥವಾ ಯಾರು ಕನ್ನಡದವ್ರು ಹೊಸ ಪ್ರಾಜೆಕ್ಟ್ಗಳನ್ನು ಮಾಡಿದಾಗ ಹೇಗೆ ಮನೆಯವರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀರೋ, ಇಲ್ಲಿ ಜನಕ್ಕೆ ಒಂದು ಫಸ್ಟ್ ಪ್ರಿಯಾರಿಟಿ ಕೊಡೋ ಮೂಲಕ, ಆ್ಯಕ್ಷನಲ್ಲಿ ಕೊಡೋ ಮೂಲಕ, ಕ್ಲಾಪ್ಸಿಂದ ಪ್ರಪಂಚ ಏನು ಬದಲಾಗಲ್ಲ, ಮಾತಾಗೆ ಉಳಿಯುತ್ತೆ, ಖುಷಿ ಆಗಲಿಲ್ಲ ಅಂತ. ಸೊ ಎಲ್ಲರೂ ಆ್ಯಪ್ ಡೌನ್ಲೋಡ್ ಮಾಡಿ. ನನ್ನ ಡಿವೋಟಿಗಳಲ್ಲಿ ನನ್ನ ರಿಕ್ವೆಸ್ಟ್, ಒಬ್ಬ ಹಳ್ಳಿಯಿಂದ ಬಂದು ಹುಡುಗ ಡೆಲ್ಲಿ ತನಕ ಒಬ್ಬ ಹೊಸ ಪ್ರಯೋಗ ಆಗ್ತಿದೆ, ನಾವೆಲ್ಲ ಅದಕ್ಕೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಅಂದರೆ ಅವ್ರನ್ನ ನಾನು ಹೊಗಳಬೇಕು, ಈ ವೇದಿಕೆ ಕರೆಸಿದ್ದಾರೆ ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ ಸರ್. ಎಲ್ಲ ಕನ್ನಡಿಗರಿಗೆ ನಿಮ್ಮೊಂದು ಸ್ಫೂರ್ತಿ ಆಗಿದೆ. ಆದರೆ ಖಂಡಿತ ನಿಮ್ಮನ್ನು ನೋಡಿದ್ರೆ ದೇವರಾಣೆ ನೀವು ಇಷ್ಟೊಂದು ಸಾಧನೆ ಮಾಡಿದ್ದೀರಾ ಅಂತ ಅನ್ಸಲ್ಲ. ನಾವೆಲ್ಲ ಹೊರಗಡೆಯಿಂದ ಬರ್ಬೇಕಾದ್ರೆ ನಿಮ್ಮನ್ನು ನೋಡಿದ್ರೆ ಯಾರು ನಮ್ಮ ಥರ ಗೆಸ್ಟ್ ಬಂದಿದ್ದಾರೆ ಇವರು ಅಂತ ಅನ್ಸುತ್ತೆ ಅಷ್ಟೇ. ಅಂದರೆ ತಾಯಿ ಸರಸ್ವತಿ ಯಾರ್ಯಾರಿಗೆ ಯಾವ್ಯಾವ ರೀತಿನಲ್ಲಿ ಒಲಿತಾಳೆ ಹೇಳೋದಕ್ಕಾಗಲ್ಲ. ನೀವು ಮಾಡುವಂಥ ಅದ್ಭುತವಾದಂಥ ಕೆಲಸ ಇಡೀ ಭಾರತಕ್ಕಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಕೊಡುಗೆ. ನಮ್ಮ ಕನ್ನಡಿಗರಾಗಿ ನೀವು ಮಾಡಿರುವಂಥ ಒಂದು ಅದ್ಭುತವಾದ ಕೆಲಸ. ಸೊ ಹಾಗಾಗಿ ದಯವಿಟ್ಟು ಈ ಆ್ಯಪ್ನ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರ ಅವರಿಗೆ ಮತ್ತಷ್ಟು ಶಕ್ತಿಯನ್ನು ತುಂಬಿ ನಮ್ಮ ಕನ್ನಡಿಗನಿಗೆ, ನಮ್ಮ ಕನ್ನಡಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಬಟ್ ತಮಾಷೆಗೂ ಸೀರಿಯಸ್ ಆಗಿ ಗೊತ್ತಿಲ್ಲ. ನಾನು ರಂಜನಿ ಅವ್ರಿಗೆ ಹೇಳಿದೆ, ಅವ್ರ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ 1 kg ಸಕ್ಕರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಕೋಲಾರದವ್ರು ಆ್ಯಕ್ಚುಲಿ ಚಿನ್ನ ಕೊಡಬೇಕು 1 kg. ಮಂಡ್ಯದವ್ರಾದ್ರೆ ಓಕೆ ನಾವು ಸಕ್ಕರೆ ಕೊಡ್ತೀವಿ ಅನ್ನೋದು, ಕೋಲಾರದವ್ರು ಚಿನ್ನ ಕೊಡಬೇಕು. ಆದರೆ ಐ ವಿಶ್ ಈ ವೇದಿಕೆ ಮೇಲೆ ನಾನು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಆ್ಯಪ್ ಚಿನ್ನದಷ್ಟೇ ಬೆಲೆ ಬಾಳುವ ರೀತಿಯಲ್ಲಿ ಎಲ್ಲರಿಗೂ ಸಿಗಲಿ ಅಂತ ಹಾರೈಸಿ. ಒಳ್ಳೆಯದಾಗಲಿ. ಮತ್ತಷ್ಟು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಂಡಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಶಿವಕುಮಾರ್ ಅವರಿಗೆ, ರಾಘವೇಂದ್ರ ಅವರಿಗೆ, ವಿಶ್ವಾಸ್ ಅವರಿಗೆ, ಎಂಟೈರ್ ವಿಶ್ವಾಸದಿಂದ ನನ್ನ ಎಲ್ಲ ಸ್ನೇಹಿತರಿಗೆ ಹೃತ್ಪೂರ್ವಕ ವಂದನೆಗಳು. ಜೈ ಕನ್ನಡ. ನಾವು ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತ ಯಾಕೆ ಅಂತಂದರೆ, ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡದವರೇ ತುಂಬ ಕಮ್ಮಿ ಆಗ್ತಾ ಹೋಗ್ತಾ ಇದ್ದಾರೆ. ಸುಮಾರು ಕನ್ನಡಿಗರು ಇವತ್ತು ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ಬೇರೆ ಕಡೆಯಿಂದ ಜನ ಬಂದು ಇಲ್ಲಿ ಅಟ್ಲೀಸ್ಟ್ 75% ಬೇರೆ ಕಡೆಯಿಂದ ಬಂದು ಇಲ್ಲಿ ಜನ ಇದ್ದಾರೆ. ನಮ್ಮ ಫಾದರ್ ಸಿ.ವಿ.ಎಲ್. ಶಾಸ್ತ್ರಿ ಅವರು ಫಿಲಿಂ ಚೇಂಬರ್ ಪ್ರೆಸಿಡೆಂಟ್ ಆದಾಗ ಒಂದು ರೂಲ್ ಮಾಡಿದರು. ಅಂದರೆ ಒಂದು ಥಿಯೇಟರ್ನಲ್ಲಿ ಮಿನಿಮಮ್ 1 ವಾರ ಕನ್ನಡ ಪಿಕ್ಚರ್ ಹಾಕ್ಲೇಬೇಕು, ಹಾಕಿದ್ರೆ ಬೇಗ ಪಿಕ್ಚರ್ ಹಾಕೋಂಗಿಲ್ಲ ಅಂತ ಹೇಳಿ ಒಂದು ಮಾಡಿದ್ರು. ಅವಾಗ ಎಲ್ಲ ಥಿಯೇಟರ್ನಲ್ಲಿ ಗ್ಯಾಲಕ್ಸಿ ಇರ್ಬೋದು ಅಥವಾ ಯಾವುದೇ ಥಿಯೇಟ್ರ್ ಇರ್ಬೋದು ಬೆಂಗಳೂರಿನಲ್ಲಿ ಎಲ್ಲಿ ಇಂಗ್ಲೀಷ್ ಪಿಕ್ಚರ್ ಬರ್ತಾಯಿತ್ತು, ಹಿಂದಿ ಪಿಕ್ಚರ್ ಬರ್ತಾಯಿತ್ತು, ಅವರೆಲ್ಲರೂ 1 ವಾರ ಕನ್ನಡ ಪಿಕ್ಚರ್ ಸತತವಾಗಿ ಆಗ್ತಾಯಿದ್ರು. ಅದೇ ರೀತಿಯಲ್ಲಿ ಯಾವ ಪಿಕ್ಚರು ಔಟ್ಸೈಡ್ ಕರ್ನಾಟಕ ಶೂಟ್ ಮಾಡ್ತಾರೆ ಅವ್ರಿಗೆ ಸಬ್ಸಿಡಿ ಕೊಡಬಾರ್ದು ಅಂತ ಹೇಳಿ ಗೌರ್ಮೆಂಟ್ಗೆ ಅವಾಗೊಂದು ರೂಲ್ ತೊಗೊಂಬಂದಿದ್ರು. ಬಟ್ ಏನಾಗ್ತಾ ಇದೆ ಅಂತಂದರೆ, ನಮ್ಮ ಕನ್ನಡಿಗರಿಗೆ ನಾವು ಹಾಸ್ಪಿಟಾಲಿಟಿ, ನಾವು ಯಾರು ಬಂದರೂ ವಿ ಓಪನ್ ವೆಲ್ಕಮ್ ವಿತ್ ವೆಲ್ಕಮ್ ಹ್ಯಾಂಡ್ಸ್. ಆ್ಯಂಡ್ ಆದ್ದರಿಂದನೇ ನಮ್ಗೆ ಏನಾಗ್ತಾ ಇದೆ ಇವತ್ತು ಕನ್ನಡದವ್ರಿಗೆ ನಮಗೆ ಒಂದು ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋದು ಒಂದು ಡೌಟ್ ಆಗಿದೆ. ಅದರಿಂದ ಈಚ್ ಒನ್ ಆಫ್ ಬಂದಿರೋರೆಲ್ಲರಿಗೂ, ಬುದ್ಧಿಜೀವಿಗಳೆಲ್ಲರೂ ಬಂದಿದ್ದೀರಾ, ನಾವು ಯಾಕೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಇವತ್ತು ವಿಶ್ವ ಅವರು ಒಂದು ಆ್ಯಪ್ ಮಾಡಿರೋದನ್ನ ಕನ್ನಡದವ್ರು ನಾವು ಅಟ್ಲೀಸ್ಟ್ ಒಂದು ಕನ್ನಡಿಗ ಇದನ್ನು ಮಾಡಿದ್ದಾನೆ, ಒಂದು ಕನ್ನಡಿಗ ಕಷ್ಟಪಟ್ಟು ಮಾಡಿದ್ದಾನೆ ಅಂತ ಹೇಳಿ ನಾವು ಎನ್ಕರೇಜ್ ಮಾಡಬೇಕು. ಆ್ಯಂಡ್ ವಿ ಹ್ಯಾವ್ ಟು ಸ್ಪ್ರೆಡ್ ಮಾಡಬೇಕು. ಇದನ್ನು ಸ್ಪ್ರೆಡ್ ಮಾಡೋದ್ರಿಂದ ಎನ್ಕರೇಜ್
ಮೊದಲನೇದಾಗಿ ವೇದಿಕೆ ಮೇಲೆ ಇರತಕ್ಕಂಥ ವಿನಯ್ ಗುರುಜಿಯವರಿಗೆ ನಮಸ್ಕರಿಸುತ್ತಾ, ಮತ್ತೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ಹಾಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ಮೊದಲನೇ ಹೇಳಬೇಕು ಅಂದ್ರೆ ವಿಶ್ವಾಸ ಬಗ್ಗೆ ನನಗೆ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಎಲ್ಲೋ ಒಂದು ಪಿರಿಯಾಪಟ್ಟಣ ಅಂತ ಎಲ್ಲೋ ಒಂದು ಊರಿಂದ ಒಂದು 0 ಲೆವೆಲ್ ಇಂದ ಅವರು ನಾನ್ ಟೆಕ್ನಿಕಲ್ ಪರ್ಸನ್, ಇಸ್ ನಾಟ್ ಎ ಕಂಪ್ಯೂಟರ್ ಸೈನ್ಸ್ ಇಲ್ಲ ಟೆಕ್ನಿಕಲ್ ಇಂಜಿನಿಯರಿಂಗ್ ಇಲ್ಲ, BCom ಮಾಡಿ ಈ ಒಂದು ಆ್ಯಪ್ ಏನಿದೆ ಪೇಟಿಎಂ ಫೋನ್ ಪೇ ಇವೆಲ್ಲ ಇರುವಂತ ಕಾಂಪಿಟೇಷನ್ ಇರೋ ಇದರಲ್ಲಿ ಈ ವಿಶ್ವಾಸ ಪೇ ಅಂತ ಏನು ಮಾಡಿ ಆ ಧೈರ್ಯ ಮಾಡಿದಾರಲ್ಲ, ಅದಕ್ಕೆ ನಮಗೆ ಬಹಳ ಖುಷಿ ಆಗುತ್ತೆ. ಎಸ್ಪೆಷಲಿ ಇವರು ನಮ್ಮ ಕನ್ನಡದವರಾಗಿ ಈ ಆ್ಯಪ್ನ ಲಾಂಚ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾವೆಲ್ಲರೂ ಸಾಥ್ ಕೊಡಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು. ಇದೊಂದು ಮೊದಲನೇದಾದ್ರೆ. ಎರಡನೇದಾದ್ರೆ ನನಗೆ ವೈಯಕ್ತಿಕವಾಗಿ ಏನು ಖುಷಿ ಆಗ್ತದೆ ಅಂದ್ರೆ ಇವ್ರು ಸಾಕಷ್ಟು ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಿದೆ, ಉದ್ಯೋಗನ ಕ್ರಿಯೇಟ್ ಮಾಡಿದೆ. ಪ್ಯಾರಲಲ್ ಏನೋ ಒಂದು ಗೌರ್ಮೆಂಟ್ ಏನೋ ಒಂದು ಡಿಪಾರ್ಟ್ಮೆಂಟ್ ಕ್ರಿಯೇಟ್ ಮಾಡಿದಂಗೆ 300-400 ಜನ 500 ಜನ ಇಟ್ಮೆ ಗೋಸ್ ಅಪ್ ಟು 2000 ಅಂತ ಹೇಳ್ತಿದ್ದಾರೆ. ಇದು ಒಂದು ಅತ್ಯುತ್ತಮವಾದ ಬಿಗ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಇದು ಸಾಮಾನ್ಯವಾದ. ಆಗಲೇ ನಮ್ಮ ಇವರು ನಾಗೇಂದ್ರ ಪ್ರಸಾದ್ ಹೇಳ್ದಂಗೆ ಈ ಒಂದು ಕಂಪನಿ ಮಾಡಬೇಕು ಅಂದ್ರೆ, ಒಂದು ಸಂಸ್ಥೆ ಮಾಡಬೇಕು ಅಂದ್ರೆ, ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಬೇಕು ಅಂದ್ರೆ ಇವತ್ತು ಇರೋ ಪರಿಸ್ಥಿತಿಗಳಲ್ಲಿ ನೂರಾರು ಯಾರು ಟ್ಯಾಕ್ಸ್ ಕಟ್ಟಿರ್ತಾರೆ